ಎಂಟ್ರಿನೆಲ್ಲ ಎಷ್ಟು ರಾಯಲ್ ವೈಬ್ ಕೊಡ್ತಾ ಇದೆ ಅಲ್ವಾ. ಈ ಒಂದು ದೇವಸ್ಥಾನ ಯಾವುದಂತ ತಿಳ್ಕೊಬೇಕಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ಬ್ಲಾಗ್. ನಾವಿವತ್ತು ಎಲ್ಲಿದ್ದೀವಿ ಅಂದ್ರೆ ಬೇಲೂರಿನ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ. ಒಂದು ದೇವಸ್ಥಾನವನ್ನ ಹೊಯ್ಸಳ ರಾಜ ವಿಷ್ಣುವರ್ಧನರು ಅವರ ಗೆಲುವಿನ ಸಂಕೇತವಾಗಿ ನಿರ್ಮಿಸಿದ್ದಾರೆ ಅಂತ ಪುರಾಣ ಹೇಳುತ್ತೆ. ಇದಕ್ಕೆ ಸುಮಾರು 1117 ವರ್ಷದ ಇತಿಹಾಸವಿದೆ. ಇಲ್ಲಿರುವಂಥ ಪ್ರತಿಯೊಂದು ಕಂಬದಲ್ಲೂ ನೀವು ಒಂದೊಂದು ಕಥೆನ ನೋಡ್ಬೋದು. ದೇವಸ್ಥಾನವನ್ನ ನಿರ್ಮಾಣ ಮಾಡೋದಕ್ಕೆ ಒಂದಲ್ಲ ಎರಡಲ್ಲ 103 ವರ್ಷಗಳ ಕಾಲ ಸಮಯವನ್ನ ತಗೊಂಡಿದ್ದಾರೆ. ಹಾಗಿದ್ದಲ್ಲಿ ನೀವೇ ಯೋಚನೆ ಮಾಡಿ ಈ ಒಂದು ದೇವಸ್ಥಾನ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂತ. ಇಲ್ಲಿರುವಂಥ ಮೂರ್ತಿ ಹೆಸರು ಬಂದು ಚೆನ್ನಕೇಶವ ಅಂತೇಳಿ. ಕೇಶವ ಅಂದ್ರೆ ವಿಷ್ಣುವಿನ ಅವತಾರ, ಚೆನ್ನ ಅಂತ ಬಂದ್ರೆ ನಿಮ್ಗೆ ಅದರಲ್ಲೇ ಮೀನಿಂಗ್ ಗೊತ್ತಾಗ್ಬಿಡುತ್ತೆ, ಚೆನ್ನಾಗಿರುವಂತ ಅಥವಾ ಸುಂದರವಾಗಿರುವಂತ ಅಂತೇಳಿ. ಈ ರೀತಿಯಾಗಿ ಆ ಮೂರ್ತಿಯ ಸುಂದರವನ್ನ ಪ್ರತಿಬಿಂಬಿಸೋದಕ್ಕೆ ಅದಕ್ಕೆ ಚೆನ್ನಕೇಶವ ಅಂತ ಹೆಸರು ಅಂತ ಹೇಳ್ತಾರೆ. ನಮಗೆ ಸಮಯ ಕಮ್ಮಿ ಇದ್ದಿದ್ರಿಂದ ಈ ದೇವಸ್ಥಾನದಲ್ಲಿ ಹೆಚ್ಚು ಹೊತ್ತು ಕಾಲ ಕಳೆಯಕ್ಕಾಗಲಿಲ್ಲ. ನನಗಂತೂ ಇಲ್ಲಿಂದ ಆಚೆ ಬರೋದಕ್ಕೆ ಮನಸ್ಸಾಗ್ತಿರಲಿಲ್ಲ. ಅಷ್ಟು ಒಂದು ರೀತಿ ಅಲ್ಲೇ ಇರಬೇಕು ಅಂತ ಅನಿಸ್ತಿತ್ತು. ಇಲ್ಲಿನ ದೇವಸ್ಥಾನದ ಬಗ್ಗೆ, ಇಲ್ಲಿರುವಂಥ ಪ್ರತಿಯೊಂದು ಶಿಲೆಗಳ ಬಗ್ಗೆ ಅಥವಾ ಶಿಲ್ಪಕಲೆಗಳ ಬಗ್ಗೆ ಹೇಳೋಕ್ಕೆ ತುಂಬಾನೇ ವಿಷಯಗಳಿದೆ. ಬಟ್ ಈ ಒಂದು ವಿಡಿಯೋದಲ್ಲಿ ಅದೆಲ್ಲ ಹೇಳೋಕ್ಕಾಗಲ್ಲ. ಸೊ ನೀವೇನಾದರೂ ಈ ಕಡೆ ಚಿಕ್ಕಮಗಳೂರು ಅಥವಾ ಹಾಸನ ಕಡೆ ಬಂದಾಗ ಈ ಒಂದು ಬೇಲೂರಲ್ಲಿರುವಂಥ ಈ ಒಂದು ದೇವಸ್ಥಾನವನ್ನ ಭೇಟಿ ಮಾಡಿ ತಿಳ್ಕೊಳ್ಳೋಕೆ, ಕಲಿಯೋಕೆ ತುಂಬಾನೇ ವಿಷಯಗಳು ಸಿಗುತ್ತೆ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ಇಲ್ಲಿಂದ ನಾವು ಮುಗಿಸ್ಕೊಂಡು ಹೊರಟಿದ್ದು ಊಟ ಮಾಡೋಕ್ಕೆ. ಸೊ ಫುಲ್ ಮೀಲ್ಸ್ ತಗೊಂಡು ಅಲ್ಲೇ ನಿಯರ್ ಬೈ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಚಿಕ್ಕಮಗಳೂರು ಮುಳ್ಳಯ್ಯನಗಿರಿ ಕಡೆಗೆ. ಸೊ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.